ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ನೋಡಿ ಒಂದೇ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ವಿಡಿಯೋ ಬಂದ್ಬಿಟ್ಟು ಜಿಂಬಾಬ್ವೆ ವರ್ಸಸ್ ಇಂಡಿಯಾ ಅನ್ಬೋದು. ಜಿಂಬಾಬ್ವೆ ಅದು ಹೋಮ್ ಗ್ರೌಂಡಲ್ಲಿ ಏನು ಚೇಂಜ್ ಇರೋಲ್ಲ ಅನ್ಬೋದು. ಜಿಂಬಾಬ್ವೆ ಗ್ರೌಂಡಲ್ಲಿ ಅಂತ ಹೇಳ್ಕೊಡೋ ಮೇನ್ ಗ್ರೌಂಡ್ನಲ್ಲಿ ಇಂಡಿಯಾ ಇಂಟೆನ್ಷನು ಮಾಡ್ಕೊಳ್ಳೋದು. ಜಿಂಬಾಬ್ವೆ ಅವರು ಒಂದು ಸೈಡ್ ಮ್ಯಾಚ್ನ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನ್ ಗ್ರೌಂಡ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 156. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗು ಬೌಲಿಂಗಿಗೆ ಸಿಕ್ಕಾಪಟ್ಟೆ 50-50%, ಸ್ಪೀಡ್ ಬೌಲಿಂಗಿಗೆ 60%, ಸ್ಪಿನ್ನಿಂಗ್ಗೆ 40%. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋದು ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ ಅನ್ಬೋದು. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಒಟ್ಟಿನಲ್ಲಿ ಯಾರು ಚೆನ್ನಾಗಿ ಆಡಿಲ್ಲ ಅಂದರೆ ನೋಡೋದಾದ್ರೆ ನನ್ನ ಪ್ರಕಾರ ಇಲ್ಲಿ ರಿಯಾಂಕ್ ಪರಾಗ್ ಅನ್ಬೋದು. ಸಿಕ್ಕಾಪಟ್ಟೆ ಎರಡು ಮ್ಯಾಚಲ್ಲೂ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆಗಿದ್ದಾರೆ ಅನ್ಬೋದು. ಸಿಂಗಲ್ ಡಿಜಿಟಿಗೆ ರಿಯಾಂಕ್ ಪರಾಗ್ ಹೊಡೆದೇ ಔಟ್ ಆಗಿದ್ದಾರೆ. ಬಂದವರೆಲ್ಲ ಸುಮನ್ ಗಿಲ್ ಆಗಲಿ, ರಿಂಕು ಸಿಂಗ್ ಆಗಲಿ, ಗಾಯಕ್ವಾಡ್ ಆಗಲಿ ಚೆನ್ನಾಗಿ ಆಡ್ಕೊ ಹೋಯ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಅಂದಾಗೆಲ್ಲ ಜಿಂಬಾಬ್ವೆ ವರ್ಸಸ್ ಇಂಡಿಯಾ ಅಂದಾಗೆಲ್ಲ ಇಂಡಿಯಾ ಈಸಿ ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. ಫಸ್ಟ್ ಮ್ಯಾಚ್ ಏನೋ ಈಸಿಯಾಗಿ ಗೆದ್ದುಬಿಟ್ರು ಇಂಡಿಯಾ ಮೇಲೆ. ಒಟ್ಟಿನಲ್ಲಿ ಅದೇನೋ ಮಾಡೋಕ್ಕಲ್ಲ, ಒಂದೊಂದು ಟೈಮ್ ಆಗುತ್ತೆ. ಒಟ್ಟಿನಲ್ಲಿ ಇಂಡಿಯಾ ಅಂದಾಗೆಲ್ಲ ಈಸಿ ಆಗುತ್ತೆ ಅನ್ಬೋದು. ನನ್ನ ಪ್ರಕಾರ ಜಿಂಬಾಬ್ವೆ ಅವರು ಈಸಿ ಇರೋದಿಲ್ಲ. ಒಟ್ಟಿನಲ್ಲಿ ಇಂಡಿಯಾಗೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಏನಕ್ಕೆ ಈ ಥರ ಅಂದರೆ ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಕಡೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಒಂಚೂರು ಕಡಿಮೆ ಇದೆ. ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ಗಳಿದ್ದಾರೆ, ಅದರಿಂದ ಒಂಚೂರು ಕಷ್ಟ ಆಗ್ತಿದೆ ಹೊರತು ಒಟ್ಟಿನಲ್ಲಿ ಈ ಮ್ಯಾಚ್ನ ಒಂದು ಸೈಡ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಯಾಕೋ ಅನ್ನಿಸ್ತಿದೆ. ಇಲ್ಲಿ ಈ ಪಿಚ್ಚಲ್ಲಿ ಫಸ್ಟ್ ಬ್ಯಾಟಿಂಗ್ ಹಿಡಿದವ್ರಿಗೆ ಒಂಚೂರು ಈಸಿ ಆದರೂ ಸೆಕೆಂಡ್ ಬ್ಯಾಟಿಂಗ್ ಹಿಡಿದವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಹಿಂಗೆ ಪೇಪರ್ ಕಡೆಯಿಂದ ಹೋಗಿ ನೋಡೋದಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಹಿಡಿದವ್ರಿಗೆ ಸಿಕ್ಕಾಪಟ್ಟೆ ಈಸಿ, ಫಸ್ಟ್ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಇದು ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆಗೋ ಚಾನ್ಸಸ್ ಇದೆ, ಹೈ ಸ್ಕೋರ್ ಆಗೋ ಚಾನ್ಸಸ್ ಇದೆ. ಏನಾದ್ರು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಏನಾದ್ರು ಜಿಂಬಾಬ್ವೆ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡೋದು ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ನಾನು ಸ್ಕೋರ್ ಅಂದ್ಕೊಂಡಿರೋ ಪ್ರಕಾರ 160-180 ಹೊಡೆದ್ರೆ ಜಿಂಬಾಬ್ವೆ ಗೆಲ್ಲೋ ಚಾನ್ಸಸ್ಸು ಇರುತ್ತೆ ಅನ್ಬೋದು. ಇಂಡಿಯಾ ಏನಾದ್ರು 200 ಹೊಡೆದ್ರೆ ಒಂದು ಸೈಡ್ ಮ್ಯಾಚ್ ಆಗ್ಬಿಡುತ್ತೆ. ಯಾಕೆಂದರೆ ಜಿಂಬಾಬ್ವೆ ಅವ್ರ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗು ಬೌಲರ್ ಇದ್ರು ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಮಿಡಲ್ ಓವರ್ ಆಗಲಿ, ಓಪನರ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ಗಳಿಲ್ಲ ಅನ್ಬೋದು. ಅದರಿಂದ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇಂಡಿಯಾ ಕಡೆ ಸಿಕ್ಕಾಪಟ್ಟೆ ಡೆಪ್ಸ್ ಬ್ಯಾಟ್ಸ್ಮನ್ ಇದೆ. ಒಂದೇನಂದರೆ ಇಂಡಿಯಾ ಕಡೆ ಪರಾಗ್ ಅವರು ಒಂಚೂರು ಚೆನ್ನಾಗಿ ಆಡಬೇಕು. ಈ ಮ್ಯಾಚಲ್ಲಿ ಓಪನಿಂಗು ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಈ ಮ್ಯಾಚ್ ಏನಾದ್ರು ಇನ್ನೊಂದು 100 ಹೊಡಿತಾರ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿ ಆಡ್ತಾರೆ ಅಂತ ನನಗೇನೋ ಓವರ್ ಕಾನ್ಫಿಡೆನ್ಸ್ ಆದರೂ ಪರವಾಗಿಲ್ಲ. ಇದು ಒಟ್ಟಿನಲ್ಲಿ ನನ್ನ ಪ್ರಕಾರ ಈ ಇಂಡಿಯಾ ಪಕ್ಕ 100% ಈ ಮ್ಯಾಚ್ನ ಗೆಲ್ತಾರೆ. ಏನಾದ್ರು ಇಂಡಿಯಾ ಜಿಂಬಾಬ್ವೆ ಮಿಸ್ ಆಗಿದ್ರೆ ಇದು ಇಂಡಿಯಾ ಮಾಡೋದು ಸಿಕ್ಕಾಪಟ್ಟೆ ಈ ಮ್ಯಾಚ್ ಆಗಿಬಿಡ್ತದೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಇಂಡಿಯಾ ಗೆಲ್ತಾರೆ ಅನ್ನೋಕ್ಕಿಂತ ಇಂಡಿಯಾ ಒಂದು ಸೈಡ್ ಮಾಡ್ತಾರೆ ಅಂತ ಈ ಪ್ರಿವ್ಯೂ ಒಟ್ಟಿನಲ್ಲಿ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಏನೂ ಚೇಂಜ್ ಇರೋಲ್ಲ ಅನ್ಬೋದು. ಗಾಯಕ್ವಾಡ್ ಆಗಲಿ, ಸುಮನ್ ಗಿಲ್ ಆಗಲಿ, ಅಭಿಷೇಕ್ ಶರ್ಮಾ, ರಿಂಕು ಸಿಂಗು, ಪರಾಗು, ವಾಷಿಂಗ್ಟನ್ ಸುಂದರ್, ವಿಷ್ಣಯ್, ಆವೇಶ್ ಖಾನು, ಮುಖೇಶ್, ಖಲೀಲ್ ಅಹ್ಮದ್ ಏನಾದ್ರು ಒಂಚೂರು ಚೇಂಜ್ ಮಾಡೋದು ನನ್ನ ಪ್ರಕಾರ ಖಲೀಲ್ ಅಹ್ಮದ್ ಮಾಡೋದು ಚೇಂಜಸ್ ಸಿಕ್ಕಾಪಟ್ಟೆ ಇದೆ. ಸಾಯಿ ಸುದರ್ಶನ್ ಯಾವಾಗ ಮಾಡ್ಕೋತಾರೆ ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಟೀಮಲ್ಲಿ ಏನಿರಲ್ಲ, ಚೇಂಜ್ ಇರಲ್ಲ, ಸೇಮ್ ಇರುತ್ತೆ ಅನ್ಬೋದು. ಇವರು ಟೋಟಲಾಗಿ ಆಡಿರೋದು ನೋಡೋದಾದರೆ 10 ಮ್ಯಾಚಲ್ಲಿ ಇಂಡಿಯಾ 7 ಗೆದ್ದಿದ್ರೆ ಜಿಂಬಾಬ್ವೆ ಅವರು 3 ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ವರ್ಸಸ್ ಇಂಡಿಯಾ ಅಂದಾಗೆಲ್ಲ ನನ್ನ ಪ್ರಕಾರ ಒಂದು ಸೈಡ್ ಮಾಡ್ತಾರೆ ಅಂತ ನನಗೇನೋ ಬಿಲೀವ್ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ನನಗೇನೋ ಒಟ್ಟಿನಲ್ಲಿ ಈ ಪ್ರಿವಿಡಿಯೋದ ಹೇಳ್ತಿದ್ದೀನಿ. ಇಷ್ಟ ಆಯಿತು ಅವರು ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ಜಿಂಬಾಬ್ವೆ ವರ್ಸಸ್ ಇಂಡಿಯಾ ರಿವ್ಯೂ ಮ್ಯಾಚಲ್ಲಿ.